ಆಡ ಹೋದಂಗೆ ಮಕ್ಕಳು ಆಡಿಕೊಂಬುವರು ನೋಡಮ್ಮ ಆಡ ಹೋದಂಗೆ ಮಕ್ಕಳು ಆಡಿಕೊಂಬುವರು ನೋಡಮ್ಮ ಆಡ ಹೋದಂಗೆ ಮಕ್ಕಳು ಆಡಿಕೊಂಬುವರು ನೋಡವ್ವ ನೋಡಿ ನೋಡಿ ಅಲ್ಲ ಮಾನವ ನೋಡಿ ನೋಡಿ ಅಲ್ಲ ಮೊಗವ ನೋಡಿ ಕಣ್ಣು ಮೀಟುವರಮ್ಮ ನೋಡಿ ನೋಡಿ ಅಲ್ಲ ಮೊಗವ ನೋಡಿ ಕಣ್ಣು ಮೀಟುವರಮ್ಮ ಆಡ ಹೋದವೇ ಮಕ್ಕಳು ಆಡಿಕೊಂಬುವರು ನೋಡಮ್ಮ ದೇವಕಿಯನ್ನ ಹೆತ್ತಳಂತೆ ವಸುದೇವನಂಬ ಪಿತನಂತೆ ದೇವಕಿಯನ್ನ ಹೆತ್ತಳಂತೆ ವಸುದೇವನೆಂಬ ಪಿತನಂತೆ ಕಾವಲಲ್ಲಿ ಪುಟ್ಟಿದೇನಂತೆ ಕಾವಲಲ್ಲಿ ಪೂಟಿದೇನಂತೆ ಮಾವನಂಗಿನಿ ತಂದರಂತೆ ಕಾವಲಲ್ಲಿ ಪೂಟಿದೇನಂತೆ ಮಾವನಂಗಿನಿ ತಂದರಂತೆ ಆಡ ಹೋದವೇ ಮಕ್ಕಳು ಆಡಿಕೊಂಬುವರು ನೋಡುವ ವಿಷವು ತುಂಬಿದ ಮೊಲೆಯನುಂಡು ಅಸುರನನ ಕೊಂದೆನಂತೆ ವಿಷವು ತುಂಬಿದ ಮೊಲೆಯನುಂಡು ಅಸುರನನ ಕೊಂದೆನಂತೆ ನಿಶಿಚರ ಶಕಟ ಸುರನ ಶಿಶುಕಾಲಲಿ ವರೆಸಿದೆನಂತೆ ನಿಶಿಚರ ಶಕಟ ಸುರನ ಶಿಶುಕಾಲಲಿ ವರೆಸಿದೆನಂತೆ ಆಡ ಹೋದವೇ ಮಕ್ಕಳು ಆಡಿಕೊಂಬುವರು ನೋಡವ್ವ ಹದ್ದು ಎನ್ನ ವಾಹನವಂತೆ ಹದ್ದು ಎನ್ನ ವಾಹನವಂತೆ ಹಾವು ಎನ್ನ ಹಾಸಿಗೆಯಂತೆ ಹದ್ದು ಎನ್ನ ವಾಹನವಂತೆ ಹಾವು ಎನ್ನ ಹಾಸಿಗೆಯಂತೆ ಕದ್ದು ಬೆಣ್ಣೆಯನ ತಿಂದೆನಂತೆ ಕದ್ದು ಬೆಣ್ಣೆಯನ ತಿಂದೆನಂತೆ ಮುದ್ದು ಪುರಂದರ ವಿಠಲನಾನಂತೆ ಕದ್ದು ಬೆಣ್ಣೆಯನ ತಿಂದೆನಂತೆ ಮುದ್ದು ಪುರಂದರ ವಿಠಲನಾನಂತೆ ಆಡ ಹೋದವೇ ಮಕ್ಕಳು ಆಡಿಕೊಂಬುವರು ನೋಡಮ್ಮ ನೋಡಿ ನೋಡಿ ಎನ್ನ ಮೋಕವ ನೋಡಿ ನೋಡಿ ಎನ್ನ ಮೊಗವ ನೋಡಿ ಕಣ್ಣು ಮೀಟು ಬರಮಾದ ಹೋಲೇ ಮಕ್ಕಳು
ಆಡಿಕೊಂಬುವರು ನೋಡಮ್ಮ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ನ ಚ ತಸ್ಮಾನ್ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಾವು ಇದುವರೆಗೆ ಗೀತಾಜ್ಞಾನ ಅಭ್ಯಾಸದ 12 ಅಧ್ಯಾಯಗಳನ್ನು ಮುಗಿಸಿ 13ನೇ ಅಧ್ಯಾಯವಾದ ಕ್ಷೇತ್ರಜ್ಞ ಯೋಗವನ್ನು ನೋಡ್ತಾ ಇದ್ದೇವೆ. 12 ಅಧ್ಯಾಯಗಳು ಜೀವಾತ್ಮ ಪರಮಾತ್ಮನ ವಿಷಯದಲ್ಲಿ ಎಲ್ಲವನ್ನೂ ತಿಳಿಸಿಕೊಟ್ಟಂಥ ಶ್ರೀಕೃಷ್ಣ ಪರಮಾತ್ಮ 13ನೇ ಅಧ್ಯಾಯದಲ್ಲಿ ಆಯಾಮವನ್ನೇ ಬದಲಿಸಿಬಿಟ್ಟಿದ್ದಾನೆ. ನಾನು ಮೊದಲೇ ತಿಳಿಸಿದಂತೆ ಸಾಮಾನ್ಯವಾಗಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಮುಂದಿನ ಅಧ್ಯಾಯದ ವಿಷಯಗಳನ್ನು ಸಂಕ್ಷಿಪ್ತವಾಗಿ 1-2 ಪದಗಳನ್ನು ತಿಳಿಸುತ್ತಿದ್ದ. ಆ ಹೊಸ ಪದಗಳನ್ನು ನೋಡಿದೊಡನೆಯೇ ಅರ್ಜುನನಿಗೆ ಸಂಶಯ ಉಂಟಾಗಿ ಅವುಗಳ ವಿಷಯದಲ್ಲಿ ವಿವರವಾಗಿ ತಿಳಿಸು ಎಂದು ಕೇಳುತ್ತಿದ್ದ. ಈ ರೀತಿಯೇ 12 ಅಧ್ಯಾಯಗಳು ಬಂದಿದೆ. ಅರ್ಜುನನ ಪ್ರಶ್ನೆ, ಅದಕ್ಕೆ ಕೃಷ್ಣನ ಉತ್ತರ ಸಂವಾದ ರೂಪದಲ್ಲಿ ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ, ಶ್ರೀ ಗಣಪತಿ ದೇವರು ಬರೆದಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯವೆಂದರೆ, ಕ್ಷೇತ್ರಜ್ಞ ಯೋಗದ ಆರಂಭದಲ್ಲಿ ಸುಮಾರು 4-5 ಪುಸ್ತಕಗಳನ್ನು ನೋಡಿದಾಗ ನಮಗೆ ತಿಳಿದು ಬಂದುದು ಅರ್ಜುನನ ಪ್ರಶ್ನೆ ಇಲ್ಲವೆಂಬುದು. ಹಾಗಾಗಿ ಅರ್ಜುನ ಪ್ರಶ್ನೆ ಮಾಡದಿದ್ದಾಗ್ಯೂ ಭಕ್ತಿಯೋಗವನ್ನು ಮುಗಿಸಿದ ಪರಮಾತ್ಮ ಕ್ಷೇತ್ರಜ್ಞ ಯೋಗವನ್ನು ಮುಂದುವರಿಸುತ್ತಾ ಇದ್ದಾನೆ ಎಂದು ಹೇಳಿದೆವು. ಆದರೆ ಪಾಠಾಂತರದಲ್ಲಿ ಕ್ಷೇತ್ರಜ್ಞದ ಯೋಗದ ಆರಂಭದಲ್ಲಿ ಒಂದು ಶ್ಲೋಕವಿರುವುದು ಗಮನಕ್ಕೆ ಬಂದಿದೆ. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತಮಿಚ್ಛಾಮಿ ಜ್ಞಾನಜ್ಞೇಯಂ ಚ ಕೇಶವ ಎಂಬುದಾಗಿ 12ನೇ ಅಧ್ಯಾಯದ ಕೊನೆಯಲ್ಲಿ ಪರಮಾತ್ಮ ಹೇಳುವಾಗ ಮುಂದಿನ ಅಧ್ಯಾಯದ ಕ್ಷೇತ್ರಜ್ಞ ಪದವನ್ನಾಗಲಿ ಜ್ಞಾನಂ ಜ್ಞೇಯಂ ಪದವನ್ನಾಗಲಿ ತಿಳಿಸಿರಲಿಲ್ಲ. 12ನೇ ಅಧ್ಯಾಯದ ಕೊನೆಯ 3 ಶ್ಲೋಕಗಳನ್ನು ನೋಡಿದಾಗ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮ ಭಕ್ತಾಸ್ತೆ ತೀವ ಮೇ ಪ್ರಿಯಾಃ
ಇತಿ ಭಕ್ತಿಯೋಗೋ ನಾಮ ದ್ವಾದಶೋಧ್ಯಾಯಃ. ಅಥ ಕ್ಷೇತ್ರ ಕ್ಷೇತ್ರಜ್ಞ ಯೋಗಃ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಏನಪ್ಪ ವಿಶೇಷ ಅಂದರೆ ಇಲ್ಲಿ ಹಿಂದಿನ ಅಧ್ಯಾಯವನ್ನು ಮುಗಿಸುವಾಗ ಪರಮಾತ್ಮ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮ ಭಕ್ತಾಸ್ತೆ ತೀವ ಮೇ ಪ್ರಿಯಾಃ ಎಂದು ಹೇಳುವುದರ ಮೂಲಕವಾಗಿ ಏತು ಧರ್ಮ್ಯಾಮೃತಮಿದಂ, ಧರ್ಮದ ವಿಷಯವನ್ನು ಅಮೃತ ಸಮಾನವಾಗಿರುವಂಥದ್ದು ಎಂದು ಹೇಳುವುದರ ಮೂಲಕವಾಗಿ ಭಕ್ತಿ ಯೋಗವನ್ನು ಮುಗಿಸುತ್ತಾನೆ ಪರಮಾತ್ಮ. ಅಂದರೆ ಏನಾಯಿತು ಅಂದರೆ ಭಕ್ತಿ ಯೋಗವೇ ಸಂಪೂರ್ಣವಾಗಿ ಧರ್ಮಕ್ಕೆ ಅಮೃತ ಸದೃಶವಾಗಿದೆ. ಇಡೀ ಭಕ್ತಿ ಧರ್ಮವನ್ನೇ, ಭಕ್ತನ ಧರ್ಮವನ್ನೇ ಪರಮಾತ್ಮ ಎತ್ತಿ ಹಿಡಿದಿದ್ದಾನೆ. ಮತ್ತು ಧರ್ಮವನ್ನು, ಭಕ್ತಿ ಧರ್ಮವನ್ನು ಧರ್ಮ ಸದೃಶ, ಅಮೃತ ಸದೃಶವೆಂದು ಹೇಳುವುದರ ಮೂಲಕವಾಗಿ ಭಕ್ತಿ ಯೋಗವನ್ನು ಮುಗಿಸಿದ ಪರಮಾತ್ಮ ಇದಂ ಶರೀರಂ ಎಂದು ಶರೀರವನ್ನು ಕ್ಷೇತ್ರವೆಂದು ಹೇಳುವುದರ ಮೂಲಕವಾಗಿ ವಿಸ್ತರಿಸಿ ಬಿಟ್ಟಿದ್ದಾನೆ. ಇದುವರೆಗೆ 10 ಶ್ಲೋಕಗಳನ್ನು ನಾವು ನೋಡಿದಾಗಲೂ, ಮತ್ತೊಮ್ಮೆ 5-6 ಶ್ಲೋಕಗಳನ್ನು ಪುನರಾಲೋಕನ ಮಾಡಿದಾಗಲೂ ಮತ್ತು ವಿಧ ವಿಧವಾದ ಅರ್ಥಗಳಿಂದ ತಿಳಿದುಕೊಳ್ಳುವ ಪ್ರಯತ್ನದಿಂದಲೂ ಕ್ಷೇತ್ರವೆಂದರೆ ಶರೀರವೇ ಕ್ಷೇತ್ರವಾಗಿ ವಿಸ್ತರಿಸಲ್ಪಟ್ಟಿದೆ ಎಂದು ತಿಳಿದೆವು. ಈ ಒಂದು ಶ್ಲೋಕವು ಪ್ರಕೃತಿಂ ಪುರುಷಂ ಚೈವ, ನೋಡಿ, ಪ್ರಕೃತಿ ಮತ್ತು ಪುರುಷರ ವಿಷಯವಾಗಿ ಆಗಲಿ, ಕ್ಷೇತ್ರಜ್ಞರ ವಿಷಯವಾಗಿ ಆಗಲಿ, ಜ್ಞಾನಂ ಜ್ಞೇಯಂ ವಿಷಯವಾಗಿ ಆಗಲಿ ಅರ್ಜುನನಿಗೆ ಮೊದಲೇ ತಿಳಿದಿತ್ತು, ಅದನ್ನು ಪ್ರಶ್ನೆ ಕೇಳುತ್ತಿದ್ದಾನೆ ಎಂಬುದಾಗಿ ಅರ್ಥ ಬರುವುದು. ಈ ಶ್ಲೋಕವನ್ನು ಪಾಠಾಂತರದಲ್ಲಿ ಮತ್ತೆ ಸೇರಿಸಲ್ಪಟ್ಟಿದೆ ಎಂಬುದು ಇದರಿಂದ ತಿಳಿದು ಬಿಡುತ್ತದೆ. ಏಕೆಂದರೆ 12ನೇ ಅಧ್ಯಾಯದ ಕೊನೆಯವರೆಗೆ ಭಕ್ತಿಯ ವಿಷಯವಾಗಿಯೇ ಹೇಳಿದಂಥ ಪರಮಾತ್ಮ ಭಕ್ತಿ ಧರ್ಮವನ್ನು ಅಮೃತ ಸದೃಶವೆಂದು ಹೋಲಿಸುವುದರ ಮೂಲಕವಾಗಿ ಭಕ್ತಿ ಯೋಗವನ್ನು ಮುಗಿಸಿದ್ದಾನೆ. ಮೊದಲ 6 ಅಧ್ಯಾಯಗಳಲ್ಲಿ ಭೂತಾತ್ಮನ ವಿಷಯವಾಗಿ ತಿಳಿಸಿದ್ದಿರುವ ಪರಮಾತ್ಮ 6 ಅಧ್ಯಾಯಗಳಲ್ಲಿ ಪರಮಾತ್ಮನ ವಿಷಯದಲ್ಲಿ ಅಥವಾ ವಿಶ್ವಾತ್ಮನ ವಿಷಯದಲ್ಲಿ, ವಿಶ್ವದೇಹಿಯ ವಿಷಯದಲ್ಲಿ, ಪಂಚಭೂತಗಳ ವಿಷಯದಲ್ಲಿ ತಿಳಿಸಿದ ಪರಮಾತ್ಮ ಈಗ ಭೂತಾತ್ಮನನ್ನು ಮತ್ತು ಪರಮಾತ್ಮನನ್ನು ಕ್ಷೇತ್ರಜ್ಞ ಎಂಬುವ ವಿಷಯದಿಂದ ತಿಳಿಸಲು ಹೊರಟಿದ್ದಾನೆ. ಹಾಗಾಗಿ 12ನೇ ಅಧ್ಯಾಯದಲ್ಲಿಯೇ ಕ್ಷೇತ್ರಜ್ಞ ಪದವಾಗಲಿ, ಪ್ರಕೃತಿ ಪುರುಷ ಪದವಾಗಲಿ, ಜ್ಞಾನಂ ಜ್ಞೇಯಂ ಪದವಾಗಲಿ ಇಲ್ಲದೇ ಇರುವ ಕಾರಣದಿಂದ, ಪರಮಾತ್ಮನು ಹೇಳದೇ ಇರುವ ಕಾರಣದಿಂದ ಅರ್ಜುನನಿಗೆ ಈ ಪದಗಳ ಪರಿಚಯವನ್ನು ಮಾಡಿಕೊಡು ಎಂದು ಹೇಳಲು ಅವಕಾಶವೇ ಇಲ್ಲ. ಹಾಗಾಗಿ ಈ ಶ್ಲೋಕವು ಪಾಠಾಂತರದಲ್ಲಿ ಸೇರಿಸಲ್ಪಟ್ಟಿದೆ ಎಂದು ತಿಳಿಸಿ ನಾವು ಮತ್ತೆ ಮುಂದುವರಿಸೋಣ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ ತತ್ ಜ್ಞಾನಂ ಮತಂ ಮಮ. ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಪರಮಾತ್ಮ ಇಲ್ಲಿ ಕ್ಷೇತ್ರಜ್ಞರ ವಿಷಯದಲ್ಲಿ. ಅಂದರೆ ಬರೀ ಈ ಒಂದು ಶ್ಲೋಕಗಳನ್ನೇ ನಾವು ಸಾಕಷ್ಟು ಆಳವಾಗಿ ತಿಳಿದುಕೊಳ್ಳಬೇಕಾಗಿರುವ ಸ್ಥಿತಿ ಇದೆ. 12 ಅಧ್ಯಾಯಗಳಲ್ಲಿ ತಿಳಿಸಿದ ವಿಷಯಗಳಲ್ಲಿ ಪರಮಾತ್ಮ ಈಗ ವಿಸ್ತರಿಸಿ ಕ್ಷೇತ್ರಜ್ಞ ತಾನೇ ಎಂದು ಹೇಳುವುದರ ಮೂಲಕವಾಗಿ
ಕ್ಷೇತ್ರಜ್ಞಂ ಮಾಂ ವಿದ್ಧಿ. ಹಾಗಾದರೆ ಏನಪ್ಪ, ಶ್ರೀಕೃಷ್ಣನನ್ನು 12 ಅಧ್ಯಾಯಗಳಲ್ಲಿ 7ನೇ ಅಧ್ಯಾಯದಿಂದ 12 ಅಧ್ಯಾಯಗಳಲ್ಲಿ ವಿಶ್ವಾತ್ಮನೆಂದು, ವಿಶ್ವದೇಹಿ ಎಂದು, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ, ಜೀವ ಎಂಬ ಪರಾಪ್ರಕೃತಿಯನ್ನು ಸೇರಿಸಿ ಜೀವಾತ್ಮರುಗಳ ವಿಷಯದಲ್ಲಿಯೋ, ಎಲ್ಲ ಜೀವಾತ್ಮರುಗಳು ವಿಶ್ವಾತ್ಮನ ವಿಷಯದಲ್ಲಿ ವಿಶ್ವದೇಹದಲ್ಲಿ ಪೋಣಿಸಲ್ಪಟ್ಟಿರುವುದಾಗಿಯೂ ತಿಳಿಸಿ ತನ್ನ ಅನೇಕ ವಿಭೂತಿಗಳನ್ನು ತಿಳಿಸಿದ ಪರಮಾತ್ಮ 10-11ನೇ ಅಧ್ಯಾಯಗಳಲ್ಲಿ ವಿಶ್ವರೂಪ ದರ್ಶನವನ್ನು ಪ್ರಯೋಗಾತ್ಮಕವಾಗಿ ಯೋಗ ಸಾಮರ್ಥ್ಯದಿಂದ, ಯೋಗ ಸಿದ್ಧಿಯಿಂದ ಅರ್ಜುನನಿಗೆ ತೋರಿಸಿಬಿಟ್ಟು ನಂತರ ಅರ್ಜುನನಿಗೆ 4ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಬಂದ ಅನುಮಾನವನ್ನು ಪರಿಹರಿಸುವುದಕ್ಕೋಸ್ಕರವಾಗಿ ವಿಶ್ವರೂಪ ದರ್ಶನವನ್ನು ತೋರಿಸಬೇಕಾಗಿದ್ದ ಅನಿವಾರ್ಯತೆಯನ್ನು ಮುಗಿಸಿ ಆ ವಿಶ್ವಲೋಕ ಮಹೇಶ್ವರನಾಗಿರುವಂತಹ, ಸರ್ವಲೋಕ ಮಹೇಶ್ವರನಾಗಿರುವಂತಹ, ಸರ್ವಹೃದಯ ಸ್ಥಿತನಾಗಿರುವಂತಹ ಪರಮಾತ್ಮನನ್ನು ಹೇಗೆ ಒಲಿಸ್ಕೊಳ್ಬೇಕು ಎಂಬುದನ್ನು 12ನೇ ಅಧ್ಯಾಯದ ಸಂಪೂರ್ಣವಾದ ಭಕ್ತಿಯೋಗದಲ್ಲಿ ತಿಳಿಸಿದ ಪರಮಾತ್ಮ 13ನೇ ಅಧ್ಯಾಯದ ಕ್ಷೇತ್ರ ಎಂಬ ಪದದ ಪರಿಚಯ ಮಾಡಿಕೊಡುತ್ತಾ ತನ್ನನ್ನು ಕ್ಷೇತ್ರಜ್ಞನೆಂದು ಹೇಳಿಕೊಳ್ಳುತ್ತಾ ಇಹಲೋಕಕ್ಕೂ ಪರಲೋಕಕ್ಕೂ ಸಂಬಂಧವನ್ನೇ ಏರ್ಪಡಿಸಿಬಿಟ್ಟಿದ್ದಾನೆ. ಮತ್ತು 12 ಅಧ್ಯಾಯಗಳಲ್ಲಿ ಭೂತಾತ್ಮನ ಅಂತರ್ಮುಖಿಯಾಗಿ ಒಳಗಿರುವಂತಹ ಸಕಲ ಉಪಕರಣಗಳನ್ನು, ವಸ್ತುಗಳನ್ನು ತಿಳಿದುಕೊಂಡು ಯೋಗ ಮಾರ್ಗವನ್ನಾಗಲಿ, ಧ್ಯಾನ ಮಾರ್ಗವನ್ನಾಗಲಿ, ಭಜಕ ಮಾರ್ಗವನ್ನಾಗಲಿ, ಅಂತ್ಯಕಾಲದಲ್ಲಿ ಪ್ರಾಣವನ್ನು ಬ್ರಹ್ಮರಂಧ್ರದ ಮೂಲಕ ಬಿಡುವುದಾಗಲಿ, ಕೊನೆಗೆ ಭಕ್ತಿಯಿಂದ ಒಲಿಸಿಕೊಳ್ಳುವುದಾಗಲಿ ಮಾರ್ಗಗಳನ್ನು ತಿಳಿಸಿದ ಪರಮಾತ್ಮ ಜ್ಞಾನ ವಿಜ್ಞಾನವೆಂಬ ವಿಶೇಷವಾದ ವಿಶ್ವಾತ್ಮನ ವಿಷಯದಲ್ಲಿ, ವಿಶ್ವದ ವಿಷಯದಲ್ಲಿ ಜ್ಞಾನವನ್ನು ಕರುಣಿಸಿ ಅನೇಕ ವಿಭೂತಿಗಳನ್ನು ತಿಳಿಸಿದಂಥವನು ಇಲ್ಲಿ ಕ್ಷೇತ್ರಜ್ಞನೆಂಬುದಾಗಿ ತನ್ನನ್ನು ಪರಿಚಯ ಮಾಡಿಕೊಳ್ಳುತ್ತಿದ್ದಾನೆ. ತಾನಿರುವಂತಹ ಇದಂ ಶರೀರಂ, ಯಾವ ಒಂದು ಶರೀರವಿದೆಯೋ ಅದೇ ಕ್ಷೇತ್ರವೆಂದು ಪರಿಚಯಿಸುತ್ತಿದ್ದಾನೆ. ನೋಡಿ, ತತ್ ಕ್ಷೇತ್ರಂ, ತತ್ ಪದ ಪ್ರಯೋಗವನ್ನು ಮಾಡಿದ್ದಾನೆ ಪರಮಾತ್ಮ ಇಲ್ಲಿ. ಯತ್ ತತ್, ಯಾವ ಒಂದು ಕ್ಷೇತ್ರದ ವಿಷಯದಲ್ಲಿ ತಿಳಿಸುತ್ತಿದ್ದೇನೆಯೋ ಅದು ಯತ್. ತತ್ ಕ್ಷೇತ್ರಂ, ನಾನು 2 ಶ್ಲೋಕಗಳಲ್ಲಿ ಹೇಳಿದಿನಲ್ಲ ಅರ್ಜುನ, ಇದಂ ಶರೀರಂ ಕ್ಷೇತ್ರಂ ಇತ್ಯಭಿಧೀಯತೆ ಅಂತ ಹೇಳಿದನಲ್ಲಪ್ಪ. ತತ್ ಕ್ಷೇತ್ರಂ ಯತ್ ಚ ಯಾದೃಕ್ ಚ ಯದ್ವಿಕಾರಿ ಯತಶ್ಚ ಯತ್. ಯದ್ವಿಕಾರಿ ಪದಪ್ರಯೋಗವನ್ನು ಮಾಡಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂದರೆ, ಶರೀರವು ಹೇಗೆ ವಿಕಾರವನ್ನು ತಾಳುತ್ತದೆಯೋ ಹಾಗೆಯೇ ಕ್ಷೇತ್ರವೂ ವಿಕಾರವನ್ನು ತಾಳುತ್ತದೆ. ಕ್ಷೇತ್ರಕ್ಕೂ ವಿಕಾರಗಳುಂಟು. ನೋಡಿ, ವಿಕಾರಗಳು ಉಂಟು ಅನ್ನುವುದಕ್ಕೆ ಮತ್ತೆ ಏನಪ್ಪ ಪರಮಾತ್ಮ ಅಂದರೆ, ಈ 3ನೇ ಶ್ಲೋಕದಲ್ಲಿ ಯದ್ವಿಕಾರಿ ಪದಪ್ರಯೋಗವನ್ನು ಮಾಡಿದಂಥವನು 6ನೆಯ ಶ್ಲೋಕದಲ್ಲಿ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಸವಿಕಾರಂ ಉದಾಹೃತಂ ಎಂದು ತಿಳಿಸುತ್ತಾನೆ. ಅಲ್ಲಿಯೂ ವಿಕಾರ ಪದವನ್ನು ಮತ್ತೆ ಪ್ರಯೋಗ ಮಾಡಿದ್ದಾನೆ ಪರಮಾತ್ಮ. ಅಂದರೆ ದೇಹಕ್ಕೆ ಅಥವಾ ಕ್ಷೇತ್ರಕ್ಕೆ ವಿಕಾರ ಉಂಟಾಗುತ್ತದೆ. ಅದನ್ನು ನಮ್ಮ ಆದಿಶಂಕರರು ಅವರ ಭಜಗೋವಿಂದಂ ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ವಯಸ್ಸಿಗತೆ ಕಃ ಕಾಮ ವಿಕಾರ ಅಂತ.
ಮತ್ತು ನಾರೀಸ್ತನಬರ ನಾಭೀದೇಶಂ ಏತನ್ ಮಾಂಸ ವಸಾದಿ ವಿಕಾರಂ. ಈ ವಿಕಾರ ಪದಗಳನ್ನು ಶಂಕರರು ಪ್ರಯೋಗ ಮಾಡಿದ್ದಾರೆ. ಈ ಶರೀರವೇ ಅಂಥದ್ದು, ವಿಕಾರವನ್ನು ಹೊಂದುವಂಥದ್ದು ಎನ್ನುವ ಅರ್ಥದಲ್ಲಿ ಪರಮಾತ್ಮ ಹೇಳುವುದರ ಮೂಲಕವಾಗಿ ಕ್ಷೇತ್ರವನ್ನು ವಿಕಾರವನ್ನು ಹೊಂದುತ್ತದೆ ಎಂದು ಹೇಳುತ್ತಾನೆ. ಇದು ಇಂದಿನ ನಿತ್ಯ ಸತ್ಯದ ಮಾತು. ಎಲ್ಲ ಕ್ಷೇತ್ರಗಳು ವಿಕಾರವನ್ನು ಹೊಂದುತ್ತಲೇ ಇದೆ. ಎಷ್ಟೋ ಕ್ಷೇತ್ರಗಳು ಅನಾದಿಯಿಂದ ಬಂದಂಥದ್ದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದು ಕೇವಲ ಕೆಲವೇ. 10,000 ವರ್ಷಗಳ ಇತಿಹಾಸವಿರುವಂತಹ ಭಾರತ ದೇಶದಲ್ಲಿ ಇಂದಿಗೂ ಹಲವಾರು ಕ್ಷೇತ್ರಗಳು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಉದಾಹರಣೆಗೆ ವಾರಣಾಸಿ, ಕಾಶಿ, ಉಜ್ಜಯಿನಿ, ಶ್ರೀರಾಮಚಂದ್ರನು ರಾಜ್ಯವಾಳಿದಂತಹ ರಘುಕುಲ ವಂಶೋತ್ಪನ್ನರು ರಾಜ್ಯವಾಳಿದಂತಹ ಅಯೋಧ್ಯ, ಕೋಸಲ ದೇಶ, ಇವುಗಳೆಲ್ಲವೂ ಇನ್ನೂ ತನ್ನ ಹೆಸರನ್ನು ಉಳಿಸಿಕೊಂಡಿದೆ. ಈ ರೀತಿ ಸಾಕಷ್ಟು ಹೆಸರನ್ನು ಉಳಿಸಿಕೊಂಡಿರುವಂತಹ ಕ್ಷೇತ್ರಗಳು ರಾಮಾಯಣ ಕಾಲದಿಂದಲೂ ಇದೆ. ರಾಮನಾಥಪುರಂ, ರಾಮೇಶ್ವರ, ಹೀಗೆ ಸಾಕಷ್ಟು ಕ್ಷೇತ್ರಜ್ಞರ ಮಹಿಮೆಗಳನ್ನು ಇಂದಿಗೂ ಸಾರುತ್ತಲಿವೆ ಈ ದಿವ್ಯ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಮತ್ತು ತೀರ್ಥಕ್ಷೇತ್ರಗಳು. ತೀರ್ಥಕ್ಷೇತ್ರಗಳು ಎಂದೊಡನೆ ಪವಿತ್ರವಾದ ಗಂಗಾ ನದಿ ಹೋಗಿರುವ ಸ್ಥಳಗಳಲ್ಲಿ ಉಂಟಾಗಿರುವ ಕ್ಷೇತ್ರಗಳು. ಪುಣ್ಯಕ್ಷೇತ್ರಗಳು ಎಂದೊಡನೆ ಸಿದ್ಧ ಪುರುಷರುಗಳು, ದೇವತಾದಿಗಳು, ಶಕ್ತಿ ದೇವತಾದಿಗಳು, ಶಕ್ತಿ ಪರಿವಾರದವರೆಲ್ಲರೂ ಎಲ್ಲೆಲ್ಲಿ ಭೂಮಂಡಲಕ್ಕೆ ಅವತರಿಸಿದ್ದಾರೋ ಇಲ್ಲ ಜನ್ಮವನ್ನು ತಾಳಿದ್ದಾರೋ ಅದೆಲ್ಲವೂ ಕ್ಷೇತ್ರಗಳಾಗಿಯೇ ಭಾರತದ ಉದ್ದಗಲಕ್ಕೂ ಪ್ರತಿ ಗ್ರಾಮದಲ್ಲಿಯೂ ಶಕ್ತಿ ಮಾತೆಯ ಭಿನ್ನ ಭಿನ್ನ ರೂಪಗಳು ಕಾಣಿಸುತ್ತದೆ. ಹೀಗಾಗಿ ಇಡೀ ಭಾರತ ದೇಶವೇ ಕ್ಷೇತ್ರವೆಂದು ಎನಿಸುತ್ತದೆ. ಈ ಕ್ಷೇತ್ರ ಪದವನ್ನು ಪ್ರಯೋಗ ಮಾಡಿರುವುದು ಪರಮಾತ್ಮ ಇಹಲೋಕ ಸಂಬಂಧವಾದ ಸಂಪೂರ್ಣವಾದ ವಿಷಯಗಳನ್ನು ತಿಳಿಸಲು ಆರಂಭಿಸಿ ತಾನೇ ಕ್ಷೇತ್ರಜ್ಞನೆಂದು ಮತ್ತು ಈ ವಿಶ್ವವನ್ನೇ ಕ್ಷೇತ್ರವನ್ನಾಗಿಸಿದ್ದೇನೆಂದು, ಆ ವಿಶ್ವದಲ್ಲಿ ಭೂಮಂಡಲ ಒಂದು ತನ್ನ ಅಂಶವೆಂದು ತಿಳಿಸುತ್ತಾನೆ. ನೋಡಿ, ಅಂಶವೆಂದು ತಿಳಿಸುತ್ತಾನೆ ಎಂಬುದ ಅಕ್ಷಣ 11ನೇ ಅಧ್ಯಾಯದ ವಿಭೂತಿ 10ನೇ ಅಧ್ಯಾಯದ ವಿಭೂತಿ ಯೋಗವನ್ನು ತಿಳಿಸಿದ ಪರಮಾತ್ಮ ಅಲ್ಲಿ ಕೊನೆಯ ಶ್ಲೋಕಗಳಲ್ಲಿ ತನ್ನ ಅಂಶವೇ ಇದಾಗಿದೆ ಎಂದು ತಿಳಿಸಿಬಿಡ್ತಾನೆ. ಎಲ್ಲ ವಿಭೂತಿಗಳಿಗೆ ವಿಸ್ತಾರಕ್ಕೆ ಕೊನೆಯೇ ಇಲ್ಲ. ಯದ್ಯದ್ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ ಚ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ನೋಡಿ, ಈ ಶ್ಲೋಕವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ಯಾವ ವಸ್ತು ವಿಭೂತಿಯುಳ್ಳದ್ದೋ, ಶ್ರೀಯುಕ್ತವೋ ಅಥವಾ ಉತ್ಸಾಹದಿಂದ ಕೂಡಿದೆಯೋ, ಅಭಿವೃದ್ಧಿಯನ್ನು ಸದಾ ನಿರಂತರವಾಗಿ ಹೊಂದುತ್ತಲೇ ಇದೆಯೋ, ನೋಡಿ ಇದೇ ಕ್ಷೇತ್ರಜ್ಞನ ಪರಿಚಯ. ಯಾವ ಕ್ಷೇತ್ರದ ಮೇಲೆ ಕ್ಷೇತ್ರಜ್ಞನ ಪ್ರಭಾವ ಇರುತ್ತದೆಯೋ ಆ ಪ್ರಭಾವ ಇರುವ ತನಕವೂ ಆ ಕ್ಷೇತ್ರವು ಅಭಿವೃದ್ಧಿಯನ್ನೇ, ಉತ್ತರೋತ್ತರಾಭಿವೃದ್ಧಿಯನ್ನೇ ಬ್ರಹ್ಮೋತ್ತರವಾಗಿ ಪಡೆಯುತ್ತಲೇ ಇರುತ್ತದೆ. ಅವುಗಳೆಲ್ಲವೂ ತನ್ನ ಕ್ಷೇತ್ರವೆಂದಾದರೂ ಕೇವಲ ಒಂದಂಶದಿಂದ ಉಂಟಾದುದೆಂದು ತಿಳಿದುಕೊಳ್ಳಬೇಕು.
ತೇಜೋಂಶ ಸಂಭವಂ, ನನ್ನ ತೇಜಸ್ಸಿನ ಒಂದು ಅಂಶದಿಂದ ಉಂಟಾಗಿದೆಯಪ್ಪ, ಇಡೀ ವಿಶ್ವವೇ ಒಂದು ಅಂಶದಿಂದ ಉಂಟಾಗಿರುವಂಥದ್ದಪ್ಪ ನನ್ನ ತೇಜಸ್ಸಿನಿಂದ ಅಂತ ಹೇಳಿ ಶ್ರೀಕೃಷ್ಣನು ಅರ್ಜುನನ ಮುಂದುಗಡೆ ಭೂತಾತ್ಮನಾಗಿಯೇ ನಿಂತುಕೊಂಡಿದ್ದು ಪಾರ್ಥಸಾರಥಿಯಾಗಿದ್ದವನು ಸರ್ವಲೋಕ ಮಹೇಶ್ವರನೆಂಬುದಾಗಿ ಅರ್ಜುನನ ಮುಂದೆ ನಿರೂಪಿಸಿ ಬಿಡುತ್ತಾನೆ. ಯಾಕಪ್ಪ ನಿರೂಪಿಸಬೇಕು ಪರಮಾತ್ಮ ಅಂದರೆ, 4ನೇ ಅಧ್ಯಾಯದ ಜ್ಞಾನಯೋಗದ 4ನೇ ಶ್ಲೋಕದಲ್ಲಿ ಅರ್ಜುನ ಪ್ರಶ್ನೆಯನ್ನೇ ಹಾಕ್ಬಿಡ್ತಾನೆ ನೋಡಿ. 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಧರ್ಮದ ಚೌಕಟ್ಟಿನಲ್ಲಿ ಯುದ್ಧ ಕರ್ಮವನ್ನು ಮಾಡಬೇಕೆಂಬುದಾಗಿ ಅರ್ಜುನನಿಗೆ ಧರ್ಮವನ್ನು ತಿಳಿಸಲೋಸುಗ ಸಾಂಖ್ಯಯೋಗವನ್ನು ತಿಳಿಸಿದನು. ಏನಪ್ಪ ಸಾಂಖ್ಯಯೋಗದ ಸಾರ? ಪ್ರತಿ ಭೂತಾತ್ಮನು, ಪ್ರತಿ ಜೀವಾತ್ಮನು ತನ್ನ ಭೌತಿಕ ಶರೀರದ ಕಡೆ ಹೋಗದಲೇ ದೇಹಭಾವವನ್ನು ತೊರೆದು ಶರೀರದ ಅಂತರ್ಮುಖಿಯಾಗಿ ಒಳಮುಖವಾಗಿ ಶರೀರದ ಒಳಗೆ ಪ್ರವೇಶ ಮಾಡಬೇಕಪ್ಪ. ಅದನ್ನೇ ತಪಸ್ಸು ಎಂದು ಹೇಳುತ್ತಾರೆ. ಮತ್ತು ಒಳಗಿರುವ ಬ್ರಹ್ಮ, ಪರಬ್ರಹ್ಮ, ಆತ್ಮ ಪರಮಾತ್ಮರ ವಿಷಯದಲ್ಲಿ ಮಾಡುವ ಸರ್ವ ಕರ್ಮಗಳನ್ನು ಯಜ್ಞವೆಂದು ಹೇಳುತ್ತಾರೆ. ಅವನಿಗೋಸ್ಕರವಾಗಿ ನೀವು ಲೋಕ ಸಂಗ್ರಹವನ್ನು ಮಾಡಿದರೆ ಎಲ್ಲ ದೇಹಗಳಲ್ಲಿಯೂ ಪರಮಾತ್ಮನೇ ಇರುವನೋ, ನೆಲೆಸಿರುವನೋ. ಸರ್ವಲೋಕ ಮಹೇಶ್ವರಂ ಯಜ್ಞ ತಪಸಾ ಭೋಕ್ತಾರಂ ಸರ್ವಹೃದಿ ಸ್ಥಿತಂ ಸರ್ವಂ ವಾಸುದೇವಮಯಂ ಇತಿ ಮಹಾತ್ಮ ಎಂಬುದಾಗಿ ಎಲ್ಲದರಲ್ಲಿಯೂ ಸಕಲ ಜೀವರಾಶಿಗಳಲ್ಲಿಯೂ ಚರಾಚರಗಳಲ್ಲಿಯೂ ಪರಮಾತ್ಮನನ್ನೇ ನೋಡಬೇಕು, ಪರಮಾತ್ಮ ಭಾವವನ್ನೇ ಹೊಂದಬೇಕು ಎಂದು ಹೇಳಿ 2ನೇ ಅಧ್ಯಾಯದ ಸಾಂಖ್ಯಯೋಗವನ್ನು ಬ್ರಹ್ಮಸ್ಥಿತಿಯನ್ನು ತಿಳಿಸಿ ಸಾರವನ್ನು ಮುಗಿಸಿಬಿಡ್ತಾನೆ ಪರಮಾತ್ಮ. ಬ್ರಾಹ್ಮೀ ಸ್ಥಿತಿ ಎಂದು ಪರಮಾತ್ಮ 2ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಹೇಳಿ ಪ್ರತಿಯೊಂದು ದೇಹದಲ್ಲಿಯೂ ವಿಷಯ ಪ್ರಪಂಚದ ಕಡೆಗೆ ಹರಿಯುತ್ತಿರುವ ಮನಸ್ಸು ಬುದ್ಧಿಗಳನ್ನು ತಡೆಹಿಡಿದು ಅಂತರ್ಮುಖಿಯಾಗಿ ಪ್ರತಿ ದೇಹದ ಒಳಗಿರುವಂತಹ ದೇಹಿಯ ಒಳಗಿರುವಂತಹ ಆತ್ಮ ಪರಮಾತ್ಮನ ಕಡೆಗೆ ಸಾಗಬೇಕು. ಆ ಆತ್ಮ ಪರಮಾತ್ಮನ ಕಡೆಗೆ ಹೋಗುವ ಗತಿಯೇ ಗಮನದಲ್ಲಿ ಹಲವಾರು ಮಾರ್ಗಗಳಿದೆ. ಧ್ಯಾನಯೋಗವಾಗಲಿ, ರಾಜಯೋಗವಾಗಲಿ, ಹೀಗೆ 4 ಮಾರ್ಗಗಳನ್ನು ತಿಳಿಸಿದ ಪರಮಾತ್ಮ ಯಾವುದರಿಂದನೂ ಸಾಧ್ಯವಾಗದ ಇರುವಂತಹ ಚಂಚಲ ಮನಸ್ಸು ಬುದ್ಧಿಗಳಿರುವ ಅರ್ಜುನನಿಗೆ ಭಕ್ತನಾಗಪ್ಪ ಎಂದು ಕೊನೆಯದಾಗಿ ಸಲಹೆಯನ್ನು ಕೊಡ್ತಾನೆ 12ನೇ ಅಧ್ಯಾಯದಲ್ಲಿ. ಆದರೆ ಅರ್ಜುನ 2ನೇ ಅಧ್ಯಾಯದ ಕೊನೆಯಲ್ಲಿ ಬ್ರಹ್ಮಸ್ಥಿತಿಯನ್ನು, ಬ್ರಾಹ್ಮೀ ಸ್ಥಿತಿಯನ್ನು ತಲುಪಬೇಕು, ಬ್ರಹ್ಮನಾಗಬೇಕು, ಬ್ರಹ್ಮನಲ್ಲಿ ಐಕ್ಯನಾಗಬೇಕು, ಬ್ರಹ್ಮೈಕ್ಯತ್ವವನ್ನು ಹೊಂದುವುದಕ್ಕೋಸ್ಕರವಾಗಿ ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ಳಬೇಕು. ಹೀಗೆ ಸಕಲ ಜೀವರಾಶಿಗಳ ಸ್ಥಿತಿ ಇದೆ ಎಂಬುದಾಗಿ ತಿಳಿಸಲು 2ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಯತ್ನಪಟ್ಟು ಅರ್ಜುನನಿಗೆ ಇದೇ ಧರ್ಮ ಅಂತ ತಿಳಿಸ್ತಾನೆ. ಆದರೆ ಅರ್ಜುನನಿಗೆ ಅನುಮಾನ ಬರುವುದೇ ಬೇರೆ, ಪ್ರಶ್ನೆ ಕೇಳುವುದೇ ಬೇರೆ ಆಗಿಬಿಡುತ್ತೆ ನೋಡಿ. ಯುದ್ಧ ಕರ್ಮದಲ್ಲಿ ತೊಡಗಿಸು ಎಂದು ಹೇಳುವುದರ ಬದಲು ನೀನು ಸಂಪೂರ್ಣವಾದ ಈ ಒಂದು ಧರ್ಮಜ್ಞಾನವನ್ನು ಕೊಟ್ಟುಬಿಟ್ಟೆ, ಬ್ರಾಹ್ಮೀ ಸ್ಥಿತಿಯನ್ನು ವರ್ಣಿಸಿಬಿಟ್ಟೆ. ಆದರೆ ಇಲ್ಲಿ ನೀನು ಕರ್ಮದ ವಿಷಯವಾಗಿ ಕಿಂಚಿತ್ತು ಹೇಳಲೇ ಇಲ್ಲವಲ್ಲ ಪರಮಾತ್ಮ ಎಂದು ಅನುಮಾನವನ್ನು ವ್ಯಕ್ತಪಡಿಸಿಬಿಡ್ತಾನೆ. ಆಗ ಕರ್ಮಯೋಗವನ್ನು ಸಂಪೂರ್ಣವಾಗಿ ತಿಳಿಸಿದ ಪರಮಾತ್ಮ ಅರ್ಜುನನಿಗೆ ಯುದ್ಧ ಕರ್ಮವನ್ನು ಈ ರೀತಿಯೇ ಮಾಡಬೇಕು, ಯುದ್ಧ ಕರ್ಮ ಮಾತ್ರವಲ್ಲ ಸಕಲ ಜೀವರಾಶಿಗಳು ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕೆಂಬುದನ್ನು ಸಂಪೂರ್ಣವಾಗಿ ಕರ್ಮಯೋಗದ 3ನೇ ಅಧ್ಯಾಯದಲ್ಲಿ ತಿಳಿಸಿಬಿಡ್ತಾನೆ. ಆದರೆ 4ನೇ ಅಧ್ಯಾಯದಲ್ಲಿ
ನನಗೆ ಜ್ಞಾನವೋ ಕರ್ಮವೋ ಎಂಬ ಅನುಮಾನ ಇನ್ನೂ ಉಳಿದಿದೆ ಎಂದು ತಿಳಿಸಿದ ಕಾರಣದಿಂದ ಅರ್ಜುನನಿಗೆ ಆ ಕರ್ಮಯೋಗದ ಬಗ್ಗೆ ಸಂಪೂರ್ಣವಾದ ಜ್ಞಾನಯೋಗವನ್ನೂ ತಿಳಿಸುತ್ತಾನೆ. ಆದರೆ ಜ್ಞಾನಯೋಗವನ್ನು ತಿಳಿಸುವ ಸಂದರ್ಭದಲ್ಲಿ, ಕರ್ಮದ ವಿಷಯದಲ್ಲಿ ಜ್ಞಾನವನ್ನು ಕೊಡುವ ಸಂದರ್ಭದಲ್ಲಿ, ಜ್ಞಾನಯೋಗದ 4ನೇ ಶ್ಲೋಕದಲ್ಲಿಯೇ ಅರ್ಜುನ ಈ ಒಂದು ಗೀತಾ ಅಭ್ಯಾಸದ, ಗೀತಾ ಜ್ಞಾನದ ದಿಕ್ಕನ್ನೇ ಬದಲಿಸಿ ಬಿಡ್ತಾನೆ ಪ್ರಶ್ನೆ ಹಾಕುವುದರ ಮೂಲಕವಾಗಿ. ಏನಪ್ಪ ಪ್ರಶ್ನೆ ಹಾಕದ? ಅಂಥ ಪ್ರಶ್ನೆಯನ್ನು ಕೃಷ್ಣ ಸಾರಭೂತವಾಗಿ 2ನೇ ಅಧ್ಯಾಯದಲ್ಲಿಯೇ ಸಂಪೂರ್ಣವಾಗಿ ತಿಳಿಸಿಬಿಟ್ಟು ಯುದ್ಧ ಕರ್ಮೋದ್ಯುಕ್ತನಾಗಬೇಕು ಎಂದು ಹೇಳಿದರೆ, ಕರ್ಮದ ಬಗ್ಗೆ ನೀನು ಹೇಳಲೇ ಇಲ್ಲ ಅನ್ನುವ ಅನುಮಾನವನ್ನು ಇಟ್ಟು ಕರ್ಮಯೋಗವನ್ನು ಸಂಪೂರ್ಣವಾಗಿ ಹೇಳಿದರೆ ಮತ್ತು ಕರ್ಮದ ಬಗ್ಗೆ ಜ್ಞಾನವನ್ನು ಕೊಡಲು ಆರಂಭಿಸಿದರೆ, ಅರ್ಜುನ ಕೃಷ್ಣನನ್ನು, ಅಪ್ಪ ಕೃಷ್ಣ, ನೀನು ಈ ಒಂದು ಕರ್ಮಯೋಗದ ಅಥವಾ ಸಾಂಖ್ಯಯೋಗದ ಸಂಪೂರ್ಣ ಜ್ಞಾನವನ್ನು ಹಿಂದೆ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟಿಯಲ್ಲ, ಇಕ್ಷ್ವಾಕುವಿಗೆ ಮನುವಿಗೆ ಹೀಗೆ ಬಂತು ಅಂತ ಹೇಳ್ಬಿಟ್ಟಿಯಲ್ಲಪ್ಪ, ನೀನು ಯಾವಾಗ ಬಂದಿದ್ದೆ? ನೀನು ನನ್ನ ಮುಂದೆನೇ ನಿಂತಿದೀಯಾ, ಇಲ್ಲಿ ನನ್ನ ಥರನೇ ಇದೆಯಾ, ನನ್ನ ಥರನೇ ಹುಟ್ಟಿದೀಯಾ, ಗೋಕುಲದಲ್ಲಿ ಬೆಳೆದಿದ್ದೀಯಾ, ಮಥುರೆಯಲ್ಲಿ ತಾಯಿ ತಂದೆಗಳನ್ನು ಬಿಡಿಸಿದ್ದೀಯಾ ಸೆರೆಯಿಂದ, ಈಗ ದ್ವಾರಕಾಧೀಶನಾಗಿದ್ದೀಯಾ, ಹೇಗೆ ನೀನು ಅಂದೇ ಇದುಗಳೆಲ್ಲವನ್ನು ಜ್ಞಾನವನ್ನು ತಿಳಿದುಕೊಂಡಿದ್ದೆ? ಈ ಜ್ಞಾನವನ್ನು ನೀನೇ ಅಂದು ಅವರಿಗಳಿಗೆಲ್ಲ ಬೋಧಿಸಿದ್ದೆ ಎಂಬುದು ಹೇಗೆ ತಿಳಿಯುತ್ತದೆ ಎನ್ನುವ ಪ್ರಶ್ನೆಯನ್ನು ಇಟ್ಟುಬಿಟ್ಟ. ಈ ಪ್ರಶ್ನೆ ಗೀತೆಗೆ ಸಂಬಂಧವಾದ್ದೇ ಅಲ್ಲ. ಇದು ಕೃಷ್ಣನ ಅಸ್ತಿತ್ವದ ಬಗ್ಗೆಯೇ, ಅಧಿಕಾರದ ಬಗ್ಗೆಯೇ ಪ್ರಶ್ನೆಯಾಯಿತು. ಆ ಕಾರಣದಿಂದ ಕೃಷ್ಣನಿಗೆ ತಾನು ಸರ್ವಲೋಕ ಮಹೇಶ್ವರನೆಂದು, ಸಕಲ ಯಜ್ಞ ತಪಸಾ ಭೋಕ್ತಾರನೆಂದು, ಸರ್ವ ಹೃದಯ ಸ್ಥಿತ ವಾಸುದೇವನೆಂದು ತಿಳಿಸಬೇಕಾದ ಅನಿವಾರ್ಯ ಸ್ಥಿತಿ ಉಂಟಾಯಿತು. ಅದನ್ನು ಅರ್ಜುನನಿಗೆ ಮನದಟ್ಟು ಮಾಡಿಸುವುದಕ್ಕೋಸ್ಕರವಾಗಿ ತಾನು ಅರ್ಜುನನಂತೆ ಕೃಷ್ಣ ಕೇವಲ ಒಬ್ಬ ಜೀವಾತ್ಮವಲ್ಲ, ಭೂತಾತ್ಮವಲ್ಲ, ಅವನೇ ಸಿದ್ಧಾದಿ ಸಿದ್ಧರುಗಳಿಗಿಂತ ಮೇಲಿರುವಂತಹ ಪರಮಾತ್ಮ, ಸರ್ವಲೋಕ ಮಹೇಶ್ವರ ಎಂಬುದಾಗಿ ಸಾಬೀತುಪಡಿಸುವುದಕ್ಕೋಸ್ಕರವಾಗಿ 7ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ ಸಂಪೂರ್ಣವಾದ ಜ್ಞಾನವನ್ನು ಪರಮಾತ್ಮ ವಿಶ್ವಾತ್ಮನಾಗಿ ಅವನಿಗೆ ಮಹಾವಿಷ್ಣು ಭಾವದಿಂದ ಸರ್ವಸ್ವವನ್ನು ತಿಳಿಸ್ಬಿಡ್ತಾನೆ. ನೋಡಿ, ಈ ಅರ್ಜುನನ ಪ್ರಶ್ನೆ ಮತ್ತು ಪರಮಾತ್ಮನ ಉತ್ತರ ಎಂಬುದು ಸರಿಯಾದ ಮಾರ್ಗದಲ್ಲಿಯೇ ಬಂದಿದೆ. ಆದರೆ ಬ್ರಾಹ್ಮಿ ಸ್ಥಿತಿಯ ವಿಷಯದಲ್ಲಿ ತಿಳಿಸಿದಂತಹ ಜ್ಞಾನವನ್ನು ಅರ್ಜುನ ಜ್ಞಾನವನ್ನಾಗಿ ತಿಳಿದುಕೊಳ್ಳದೆ, ಬ್ರಾಹ್ಮಿ ಸ್ಥಿತಿಯನ್ನೂ ತಿಳಿದುಕೊಳ್ಳದೆ ಕರ್ಮದ ಬಗ್ಗೆ ಪ್ರಶ್ನೆಯನ್ನು ಹಾಕಿದುದರಿಂದ 4ನೇ ಅಧ್ಯಾಯವನ್ನು ಕರ್ಮದ ವಿಷಯದಲ್ಲಿ ಜ್ಞಾನಯೋಗವನ್ನು ಕೊಡಬೇಕಾಯಿತು. ಆ ಜ್ಞಾನಯೋಗವನ್ನು ಕೊಟ್ಟ ನಂತರದಲ್ಲಿ ಅಲ್ಲಿ ಹಾಕಿರುವ ಪ್ರಶ್ನೆ ಕೃಷ್ಣನ ಅಧಿಕಾರ. ಆ ಅಧಿಕಾರಕ್ಕೋಸ್ಕರವಾಗಿ ಕೃಷ್ಣನು ತಾನು ಕೃಷ್ಣನಲ್ಲ, ಮಹಾವಿಷ್ಣು ಕೃಷ್ಣ ಭಾವದಿಂದ, ಕೃಷ್ಣನ ಅವತಾರದಿಂದ ಬಂದಿದ್ದೇನೆ ಎಂಬುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಅರ್ಜುನನಿಗೆ ವಿವರವಾಗಿ ತಿಳಿಸಬೇಕಾಯಿತು. ಹೀಗೆ ನಾವು ಅರ್ಥ ಮಾಡಿಕೊಂಡಾಗ ಅರ್ಜುನನ ಪ್ರಶ್ನೆ ಸಮಂಜಸವಾಗಿದೆಯೇ, ಹಿಂದಿನ ಕೃಷ್ಣನ ಎಲ್ಲ ಉಪದೇಶಗಳಿಗೆ ತಕ್ಕಂತೆ ಇದೆಯೇ ಎಂಬುದನ್ನು ಗಮನಿಸಬೇಕು. ಆ ರೀತಿ ನೋಡಿದಾಗ ಇಲ್ಲಿ ಭಕ್ತಿಯೋಗವನ್ನು ಮುಗಿಸಿದ ನಂತರ ಪರಮಾತ್ಮ ಧರ್ಮ್ಯಾಮೃತಮಿದಂ ಏತು ಭಕ್ತಿಯ ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಎಂದು ಹೇಳುವುದರ ಮೂಲಕವಾಗಿ ಭಕ್ತಿಯೋಗವನ್ನು ಮುಗಿಸಿದಂತಹ ಪರಮಾತ್ಮ ಹೊಸ ಆಯಾಮವನ್ನೇ ಕ್ಷೇತ್ರ ಯಜ್ಞ ಯೋಗದಲ್ಲಿ ಆರಂಭಿಸಿದ್ದಾನೆ. ಇಲ್ಲಿ ಅರ್ಜುನ ಯಾವ ಪ್ರಶ್ನೆಗಳನ್ನು ಹಾಕುವುದಕ್ಕೆ ಅವಕಾಶವೇ ಇಲ್ಲ. ಯಾಕೆಂದರೆ ಪರಮಾತ್ಮ ಕ್ಷೇತ್ರಜ್ಞ ಪದವನ್ನಾಗಲಿ, ಜ್ಞಾನಂ ಜ್ಞೇಯಂ ಎಂಬ ಪದವನ್ನಾಗಲಿ
ಪ್ರಕೃತಿ ಪುರುಷ ಎಂಬ ಪದವನ್ನಾಗಲಿ ಹೇಳಿಯೇ ಇಲ್ಲ. ಆ ಕಾರಣದಿಂದ ನಾವು ಮುಂದುವರಿಸುತ್ತಾ ಕ್ಷೇತ್ರಜ್ಞರ ವಿಷಯದಲ್ಲಿ ತಿಳಿದುಕೊಳ್ಳೋಣ. ಋಷಿಭಿಃ ಬಹುಪದಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ. ನೋಡಪ್ಪ, ಪರಮಾತ್ಮ ಹೇಳುತ್ತಿರುವ ರೀತಿಯಲ್ಲಿ ನೋಡಿದಾಗ ಮತ್ತೆ ಮತ್ತೆ ಅನುಮಾನಗಳು ಬರುವ ರೀತಿಯಲ್ಲಿಯೇ ಕಾಣಿಸುತ್ತದೆ. ಮೇಲ್ಮುಖವಾಗಿ ಆಳವಾಗಿ ಒಂದಕ್ಕೊಂದು ಹೋಲಿಕೆಯನ್ನು ಮಾಡಿಕೊಂಡು ನೋಡಿದಾಗ ಪರಮಾತ್ಮ ಹೇಳುತ್ತಿರುವ ಕ್ಷೇತ್ರಜ್ಞರ ಜ್ಞಾನವನ್ನು ಮೊದಲು ಹೇಳಿದ ವಿಶ್ವಾತ್ಮನ ವಿಶ್ವದೇಹದ ವಿಷಯದಲ್ಲಿ ಆಗಲಿ, ಭೂತಾತ್ಮನ ದೇಹಿ ವಿಷಯದಲ್ಲಿ ಆಗಲಿ ನಾವು ಅಪಾರ್ಥ ಮಾಡಿಕೊಳ್ಳಲು ಅವಕಾಶವೇ ಇಲ್ಲ. ಇಲ್ಲಿ ಅದನ್ನೇ ಹೇಳುತ್ತಿದ್ದಾನೆ ಪರಮಾತ್ಮ. ಕ್ಷೇತ್ರಜ್ಞರ ಮತ್ತು ಕ್ಷೇತ್ರದ ಸ್ವರೂಪವನ್ನು ತಿಳಿಸುತ್ತಾ ಋಷಿಗಳು ಬಹುವಿಧವಾಗಿ ಹಾಡಿದ್ದಾರಪ್ಪ ಅಂತ ಹೇಳಿ, ಮಹಾಭೂತಾನಿ ಅಹಂಕಾರ. ನೋಡಿ, ಮಹಾಭೂತಾನಿ ಅಂದರೆ ಪಂಚಭೂತಾನಿ ಅಂತ ಹೇಳಿಲ್ಲ. ಅಲ್ಲಿ ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಎಂದು ಪ್ರಕೃತಿ ಭಿನ್ನ ಪ್ರಕೃತಿರಷ್ಟದ ಅಂತ ಹೇಳುವುದರ ಮೂಲಕವಾಗಿ ಪ್ರಕೃತಿಯನ್ನು ಮಾತ್ರ ವಿವರಿಸಿದ್ದಾನೆ. ವಿಶ್ವಾತ್ಮನ ಬಗ್ಗೆಯೂ ಏನು ಹೇಳಿಲ್ಲ. ತನ್ನ ಪ್ರಕೃತಿ ಹೇಗಿದೆಯಪ್ಪ ವಿಶ್ವಾತ್ಮನಾಗಿ ಅಂದರೆ ತನ್ನ ವಿಶ್ವದೇಹದಲ್ಲಿ ಎಂಬುದಕ್ಕೆ ಅಲ್ಲಿ ಪಂಚಭೂತಗಳನ್ನು ಕೋಟ್ ಮಾಡಿ ಹೇಳಿದ್ದಾನೆ ಪರಮಾತ್ಮ. ಅದನ್ನು ಉದ್ದೇಶಿಸಿ ಹೇಳಿದ್ದಾನೆ. ಆದರೆ ಇಲ್ಲಿ ಮಹಾಭೂತಾನಿ ಎನ್ನುವ ಪದವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಅಲ್ಲಿ ಪಂಚಭೂತಾನಿ ಅಲ್ಲ, ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವಚ. ಅವುಗಳೆಲ್ಲವೂ ಬೃಹತ್ತಾಗಿ ಬೆಳೆದಿರುವಂತಹ ಸ್ಥಿತಿಯಲ್ಲಿ, ಪಂಚಭೂತಗಳು ಬೃಹತ್ತಾಗಿರುವ ವಿಷಯದಲ್ಲಿ, ಸೂಕ್ಷ್ಮ ರೂಪದಲ್ಲಿರುವಂತಹ ಪಂಚಭೂತಗಳ ವಿಷಯದಲ್ಲಿ ಮಹಾಭೂತಾನಿ ಎಂಬ ಪದ ಪ್ರಯೋಗವನ್ನು ಮಾಡ್ತಿದ್ದಾನೆ. ಅಂದರೆ ಕ್ಷೇತ್ರವನ್ನು ಮತ್ತು ಕ್ಷೇತ್ರಜ್ಞನನ್ನು ಸೂಕ್ಷ್ಮತರವಾದ ರೂಪದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಭೌತಿಕವಾಗಿ 6 ಅಧ್ಯಾಯಗಳಲ್ಲಿ ತಿಳಿದುಕೊಂಡು, ಸೂಕ್ಷ್ಮ ದೇಹಿಯಾಗಿ 6 ಅಧ್ಯಾಯಗಳಲ್ಲಿ ತಿಳಿದುಕೊಂಡು, ಈಗ 13ನೇ ಅಧ್ಯಾಯದಲ್ಲಿ ಸೂಕ್ಷ್ಮತರವಾಗಿ ಕ್ಷೇತ್ರವನ್ನು ಮತ್ತು ಕ್ಷೇತ್ರಜ್ಞನನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಹೀಗೆ ಕ್ಷೇತ್ರಜ್ಞ ಯೋಗವೆಂಬ ಅಧ್ಯಾಯ ಮೊದಲ 12 ಅಧ್ಯಾಯಗಳಿಗಿಂತ ಭಿನ್ನವಾಗಿದೆ ಮತ್ತು ಮುಂದೆ ಬರುವ 14, 15, 16, 17 ಅಧ್ಯಾಯಗಳಿಗಿಂತಲೂ ವಿವರವಾಗಿದೆ, ಗೂಢವಾಗಿದೆ, ಗುಹ್ಯವಾಗಿದೆ, ಎಲ್ಲವನ್ನೂ ಒಳಪಟ್ಟಿದೆ ಎಂಬುದಾಗಿ ಕ್ಷೇತ್ರಜ್ಞರ ವಿಷಯದಲ್ಲಿ ನಾಳೆ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.